ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಲನಚಿತ್ರ ಕಪ್ ಸೀಸನ್ 4ರ ಫೈನಲ್ನಲ್ಲಿ ಗಂಗಾ ವಾರಿಯರ್ಸ್ ತಂಡವು ಸತತವಾಗಿ 2ನೇ ಬಾರಿಗೆ ಚಾಂಪಿಯನ್ ಆಗಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತಿನ ಫೈನಲ್ ಪಂದ್ಯದಲ್ಲಿ ಶಿವರಾಜ್ ಕುಮಾರ್ ಅವರ ತಂಡವಾದಂತಹ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಮಾಡಲು ಆಯ್ಕೆ ಮಾಡ್ತಾರೆ. ಇದರಿಂದ ಮೊದಲನೇ ಓವರ್ನಲ್ಲಿ ಕ್ಯಾಪ್ಟನ್ ಪ್ರದೀಪ್ ಅವರು ಮೇಡಿನ್ ವಿಕೆಟನ್ನು ಪಡೆಯುತ್ತಾರೆ. ಹಾಗೆಯೇ 2ನೇ ಓವರ್ನಲ್ಲಿ ಕೇವಲ 2 ರನ್ಗಳನ್ನು ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡವು ನೀಡುತ್ತಾರೆ. ಮತ್ತು ಅದೇ ಓವರ್ನಲ್ಲೇ ಸುರೇಶ್ ರೈನಾ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆದಂತಹ ಮುರಳಿ ವಿಜಯ್ ಕ್ಯಾಚನ್ನು ಬಿಡ್ತಾರೆ. ಹಾಗೆಯೇ ಮತ್ತೆ 3ನೇ ಓವರ್ನಲ್ಲಿ ಮುರಳಿ ವಿಜಯ್ ಅವರು ಕವರ್ಸ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇದರಿಂದ ಗಂಗಾ ವಾರಿಯರ್ಸ್ ತಂಡವು ಮಧ್ಯದಲ್ಲಿ ಸ್ಟ್ರಗಲ್ ಮಾಡುತ್ತಿರುತ್ತದೆ 4 ವಿಕೆಟ್ಗಳನ್ನು ಕಳೆದುಕೊಂಡು. ಆದರೆ ಕೊನೆಯಲ್ಲಿ ಅವಿನಾಶ್ ಅವರು ಕೇವಲ 12 ಬಾಲ್ಗಳಿಗೆ ತಮ್ಮ ಎಕ್ಸ್ಪ್ಲೋಸಿವ್ ಇನ್ನಿಂಗ್ಸ್ನಿಂದ 40 ರನ್ಗಳನ್ನು ಗಳಿಸ್ತಾರೆ. ಇದರಿಂದ ಗಂಗಾ ವಾರಿಯರ್ಸ್ ತಂಡವು ಫೈನಲ್ನಲ್ಲಿ 111 ರನ್ಗಳನ್ನು 5 ವಿಕೆಟ್ ನಷ್ಟಕ್ಕೆ 10 ಓವರ್ನಲ್ಲಿ ಗಳಿಸ್ತಾರೆ. ಇದರಿಂದ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡಕ್ಕೆ ಸೀಸನ್ 4ರ ಫೈನಲನ್ನು ವಿಜೇತರಾಗಲು ಅವರಿಗೆ 112 ರನ್ಗಳನ್ನು ಬೇಕಾಗಿರುತ್ತೆ. ಇದರಲ್ಲಿ ಗಂಗಾ ವಾರಿಯರ್ಸ್ ತಂಡದ ಕ್ಯಾಪ್ಟನ್ ಆದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕ್ಯಾಪ್ಟನ್ಸಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮೊದಲ 7 ಓವರ್ ಸುರೇಶ್ ರೈನಾ ಹಾಗೆಯೇ ಕ್ಯಾಪ್ಟನ್ ಪ್ರದೀಪ್ ಅವರು ನೋ ಲಾಸ್ನಲ್ಲಿ 75 ರನ್ಗಳನ್ನು ಗಳಿಸಿರುತ್ತಾರೆ. ಇದರಲ್ಲಿ ಸುರೇಶ್ ರೈನಾ ಅವರು ಫೈನಲ್ನಲ್ಲಿ ಕೇವಲ 27 ಬಾಲ್ಗಳಿಗೆ 57 ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ. ಅದಾದ ನಂತರ ಪ್ರದೀಪ್ ಅವರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರುತ್ತಾರೆ. ಆದರೆ ಕೊನೆಯಲ್ಲಿ ಪೃಥ್ವಿ ಅವರು ಬೌಲಿಂಗ್ ಮಾಡಲು ಬರ್ತಾರೆ. ಕೊನೆ ಓವರ್ನಲ್ಲಿ ಗಂಗಾ ವಾರಿಯರ್ಸ್ ತಂಡದ ಪರವಾಗಿ ಬೌಲಿಂಗ್ ಮಾಡಲು ಬಂದಾಗ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡದ ಪರವಾಗಿ ಕ್ಯಾಪ್ಟನ್ ಪ್ರದೀಪ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಿರುತ್ತಾರೆ. ಆದರೆ ಕೊನೆ ಓವರ್ನಲ್ಲಿ 15 ರನ್ಗಳನ್ನು ಬೇಕಾಗಿರುತ್ತೆ. ಆಗ ಮೊದಲನೇ ಬಾಲನ್ನು ಪೃಥ್ವಿ ಅವರು ಬೀಟ್ ಮಾಡ್ತಾರೆ ಪ್ರದೀಪ್ ಅವರಿಗೆ. ಹಾಗೆಯೇ 2ನೇ ಬಾಲ್ನಲ್ಲಿ 2Dಯನ್ನು ತಗೊತಾರೆ ಮತ್ತು 3ನೇ ಬಾಲ್ನಲ್ಲಿ ಪ್ರದೀಪ್ ಅವರು 6 ಹೊಡೆಯುತ್ತಾರೆ. ಹಾಗೆಯೇ 4ನೇ ಬಾಲ್ನಲ್ಲಿ ಮತ್ತೆ ಪ್ರದೀಪ್ ಅವರು ಔಟ್ ಆಗ್ತಾರೆ. ಇದರಿಂದ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡಕ್ಕೆ ಕೊನೆಯ 2 ಬಾಲ್ನಲ್ಲಿ 7 ರನ್ಗಳನ್ನು ಬೇಕಾಗಿರುತ್ತದೆ. ಹಾಗೆಯೇ KPL ಪ್ಲೇಯರ್ ಆದಂತಹ ರಕ್ಷಿತ್ ಅವರು ಕ್ರೀಸ್ಗೆ ಬರ್ತಾರೆ. ಅವರು 7 ರನ್ ಬೇಕಾಗಿದ್ದಾಗ 2Dಯನ್ನು ತಗೊತಾರೆ ಮತ್ತು ಕೊನೆಯ ಬಾಲ್ನಲ್ಲಿ ಒಂದು ಬಾಲ್ನಲ್ಲಿ 5 ರನ್ಗಳನ್ನು ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡಕ್ಕೆ ಫೈನಲ್ ಪಂದ್ಯವನ್ನು ಬೇಕಾಗಲು ಇರುತ್ತದೆ. ಆ ಸಂದರ್ಭದಲ್ಲಿ ಪೃಥ್ವಿ ಅವರು ಕೊನೆಯ ಬಾಲ್ನಲ್ಲಿ ಕೇವಲ 2 ರನ್ಗಳನ್ನು ನೀಡುತ್ತಾರೆ. ಹಾಗಾಗಿ ರಾಷ್ಟ್ರಕೂಟ ಪ್ಯಾಂಥರ್ಸ್ ತಂಡವು ಕೇವಲ 3 ರನ್ಗಳಿಂದ ಫೈನಲ್ ಪಂದ್ಯದಿಂದ ಸೋತಿದೆ ಅಂತ ಹೇಳ್ಬೋದು. ಹಾಗಾಗಿ ಗಂಗಾ ವಾರಿಯರ್ಸ್ ತಂಡವು ಸತತವಾಗಿ ಕನ್ನಡ ಚಲನಚಿತ್ರ ಕಪ್ ಸೀಸನ್ 4ರ ಗ್ರ್ಯಾಂಡ್ ಫಿನಾಲೆಯಲ್ಲಿ 3 ರನ್ಗಳಿಂದ ರೋಚಕವಾಗಿ ಗೆದ್ದಿದೆ ಅಂತ ಹೇಳ್ಬೋದು. ಇನ್ನು ಈ ತಂಡದ ಕ್ಯಾಪ್ಟನ್ ಆಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುನ್ನಡೆಸಿದರೆ, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಮುರಳಿ ವಿಜಯ್ ಅವರು ಸಖತ್ತಾಗಿ ತಂಡವನ್ನು ಮುನ್ನಡೆಸಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಿಮಗೂ ಕೂಡ ಗಂಗಾ ವಾರಿಯರ್ಸ್ ತಂಡವು ಫೈನಲ್ ಪಂದ್ಯದಲ್ಲಿ ಗೆದ್ದಿರುವುದು ಹೇಗನ್ನಿಸ್ತಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.